ಬನ್ನಿ ಒಂದು ಎಕ್ಸಾಂಪಲ್ ನೋಡೋಣ. ಐ ವಿಲ್ ಹ್ಯಾವ್ ರೀಚ್ಡ್ ಡೆಲ್ಲಿ ಡೇ ಆಫ್ಟರ್ ಟುಮಾರೋ ಬೈ ದಿಸ್ ಟೈಮ್. ಈಗ ಒಂದು ಸಮಯ ಆಗಿದೆ, 1 ಗಂಟೆ 2 ಗಂಟೆ ಮಧ್ಯಾಹ್ನ ಇರ್ಬೋದು ಅಥವಾ ಬೆಳಗ್ಗೆ 9 ಗಂಟೆ ಇರ್ಬೋದು, ಯಾವುದೋ ಒಂದು ಸಮಯ ಅಂದ್ಕೊಳ್ಳಿ. ಇದೇ ಸಮಯಕ್ಕೆ ಬೈ ದಿಸ್ ಟೈಮ್ ನಾನು ಡೆಲ್ಲಿನ ರೀಚ್ ಆಗಿರ್ತೀನಿ. ಯಾವಾಗ? ಡೇ ಆಫ್ಟರ್ ಟುಮಾರೋ ಅಂದರೆ ನಾಡಿದ್ದು ಇದೇ ಸಮಯಕ್ಕೆ. ನೋಡಿ, ಈ ಥರ ಹೇಳಬೇಕಾದ್ರೆ ಈ ಸ್ಟ್ರಕ್ಚರ್ ಸಿಂಪಲ್ ಆಗಿಲ್ಲ. ಪರ್ಫೆಕ್ಟ್ ಹೌದು, ಆದರೆ ಈಗಲೇ ಪರ್ಫೆಕ್ಟ್ ಅಲ್ಲ. ಅಂದರೆ ಇನ್ನೂ 2 ದಿನ ಬಿಟ್ಟು, ಡೇ ಆಫ್ಟರ್ ಟುಮಾರೋ, ನಾಳೆನೂ ಅಲ್ಲ, ನಾಡಿದ್ದು, ಆವಾಗ ನಾನು ಡೆಲ್ಲಿ ರೀಚ್ ಆಗ್ತೀನಿ. ಹೀಗೆ ಹೇಳಬೇಕಾದ್ರೆ ನಾವು ಯಾವ ಥರ ಸ್ಟ್ರಕ್ಚರ್ನ ಯೂಸ್ ಮಾಡಬೇಕು? ಆಗ ನಾವು ಯೂಸ್ ಮಾಡಬೇಕು ಫ್ಯೂಚರ್ ಪರ್ಫೆಕ್ಟ್. ಅಂದರೆ ಫ್ಯೂಚರ್ನಲ್ಲಿ 2 ದಿನ ಬಿಟ್ಟು ಕೆಲಸ ಮುಗ್ದಿರತ್ತೆ ಅನ್ನೋಂಥ ಒಂದು ಎಕ್ಸಾಂಪಲಿಂದ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ. ಇನ್ನೊಂದ್ಸಲ ಎಕ್ಸಾಂಪಲ್ ನೋಡಿ. ಐ ವಿಲ್ ಹ್ಯಾವ್ ರೀಚ್ಡ್ ಡೆಲ್ಲಿ ಡೇ ಆಫ್ಟರ್ ಟುಮಾರೋ ಬೈ ದಿಸ್ ಟೈಮ್. ಇನ್ನೊಂದು ನೋಡಿ, ಯಾವುದೋ ಒಂದು ಕಂಡೀಷನ್ನಲ್ಲಿ ಅದು ಆ ಕೆಲಸ ಆಗತ್ತೆ. ವೆನ್ ಐ ಆಮ್ ರಿಚ್ ಐ ವಿಲ್ ಹ್ಯಾವ್ ಹೆಲ್ಪ್ ದ ಪುವರ್. ವೆನ್ ಐ ಆಮ್ ರಿಚ್ ಅಂದರೆ ನಾನೀಗ ರಿಚ್ ಅಲ್ಲ, ನಾನು ರಿಚ್ ಆದಾಗ, ನಾನು ಶ್ರೀಮಂತ ಆದಾಗ ನಾನು ಬಡವರಿಗೆ ಹೆಲ್ಪ್ ಮಾಡಿರ್ತೀನಿ. ವೆನ್ ಐ ಆಮ್ ರಿಚ್ ಐ ವಿಲ್ ಹ್ಯಾವ್ ಹೆಲ್ಪ್ ದ ಪುವರ್. ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ ಬನ್ನಿ. ಹಾಗಾದರೆ ಗಮನಿಸಿ, ವೆನ್ ಯು ವಾಂಟ್ ಟು ಟಾಕ್ ಅಬೌಟ್ ದ ವರ್ಕ್ ದಟ್ ಈಸ್ ಗೋಯಿಂಗ್ ಟು ಬಿ ಡನ್, ಯಾವಾಗ ನಾವು ಕೆಲಸ ಆಗಬೇಕು, ಇನ್ನು ಮುಗ್ದಿಲ್ಲ, ಅದನ್ನು ಹೇಳಬೇಕಾದ್ರೆ ವಿ ಯೂಸ್ ಟು ಹ್ಯಾವ್ ವರ್ಬ್ ಅಲಾಂಗ್ ವಿತ್ ಮಾಡೆಲ್ಸ್. ಅಂದರೆ ಟು ಹ್ಯಾವ್ ವರ್ಬ್ ಅಲ್ಲಿ 3 ಇದೆ. ಒಂದು ಹ್ಯಾವ್, ಹ್ಯಾಸ್, ಇನ್ನೊಂದು ಹ್ಯಾಡ್. ಇದ್ರ ಜೊತೆಗೆ ಮಾಡೆಲ್ಸ್ ಯೂಸ್ ಮಾಡ್ತೀವಿ. ಮಾಡೆಲ್ಸ್ ಯೂಸ್ ಮಾಡಬೇಕಾದ್ರೆ ಹ್ಯಾವ್ ಒಂದನ್ನೇ ಯೂಸ್ ಮಾಡ್ತೀವಿ, ಹ್ಯಾಸ್ನ ಮಾಡೋದಿಲ್ಲ. ಯಾಕಂದರೆ ಇದು ಫ್ಯೂಚರ್ ಪರ್ಫೆಕ್ಟ್ ಆಗಿರೋದ್ರಿಂದ ಹ್ಯಾಡ್ ಅನ್ನೋದು ಬರೋಕ್ಕೆ ಚಾನ್ಸೇ ಇಲ್ಲ. ENRED is to be added to V1 to make perfect tense form. V1 ಅಂದರೆ ಯಾವುದೇ ಒಂದು ವರ್ಬ್ನ ಮೊದಲನೇ ರೂಟ್ ವರ್ಬ್. ಗೋ ಅಂತ ಇದೆ, ಅದಕ್ಕೆ EN ಹಾಕಬೇಕು, ಅಂದರೆ ಗಾನ್ ಅಂತ ಆಗತ್ತೆ. ರೀಚ್ ಅಂತಿದೆ, ಅದು ED ಸೇರಿಸಿದ್ರೆ ಆಗತ್ತೆ ರೀಚ್ಡ್ ಅಂತ. ಇದಕ್ಕೆ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನುವಂಥ ಒಂದು ವಿಡಿಯೋನ ನೋಡಬೇಕು. ಅದಕ್ಕೂ ಮುಂಚೆ ಕಾಂಜುಗೇಷನ್ಸ್ನ ಅರ್ಥ ಮಾಡಿಕೊಂಡ್ರೆ V1ನ V3 ಹೇಗೆ ಮಾಡ್ಬೋದು, V2 ಹೇಗೆ ಮಾಡ್ಬೋದು, ಅದರಲ್ಲಿ ರೆಗ್ಯುಲರ್ ವರ್ಬ್ಸ್ ಯಾವುದು, ಇರ್ರೆಗ್ಯುಲರ್ ವರ್ಬ್ಸ್ ಯಾವುದು, ಹೇಗೆ ಮಾಡೋದು, ಇದನ್ನು ತಿಳ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ದ ಆಕ್ಷನ್ ವಿಲ್ ಬಿ ಕಂಪ್ಲೀಟ್ ಆರ್ ವಿಲ್ ಹ್ಯಾವ್ ಎಂಡೆಡ್ ಆ್ಯಂಡ್ ಹೆನ್ಸ್ ಟರ್ಮ್ಡ್ ಫ್ಯೂಚರ್ ಪರ್ಫೆಕ್ಟ್. ಆಕ್ಷನ್ ಅನ್ನೋದು ಇವಾಗ ಎಂಡ್ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ, ಆದರೆ ಮುಂದೆ ಯಾವಾಗಲೂ ಆಗತ್ತೆ. ಅದಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಅಂತೀವಿ. ಅಂದರೆ ಫ್ಯೂಚರ್ನಲ್ಲಿ ಈ ಕೆಲಸ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಆಗಿರುತ್ತೆ, ಎಂಡ್ ಆಗಿರುತ್ತೆ. ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. The exact time is not important. Hence, time is not mentioned in this tense. ಇಲ್ಲಿ ನಾವು ವರ್ಬ್ನ V3 ಫಾರ್ಮ್ ಮಾಡ್ತೀವಿ, ಈಟನ್ ಆಗುತ್ತೆ, ರೈಟ್ ರಿಟರ್ನ್ ಆಗುತ್ತೆ. ಆದರೆ ಟೈಮ್ ಯಾವುದು, ಕರೆಕ್ಟ್ ಆದ ಟೈಮ್ ಯಾವುದು, ಅಂದಾಜಿನ ಟೈಮ್ ಹೇಳ್ತೀವಿ. ಡೇ ಆಫ್ಟರ್ ಟುಮಾರೋ ಬೈ ದಿಸ್ ಟೈಮ್ ಅಂತೀವಿ ಅನ್ನೋ ಕರೆಕ್ಟಾಗಿ 7:30, 8:30, 1:30, 2, 3 ಏನೂ ಹೇಳೋದಿಲ್ಲ. ಹೀಗೆ ಇರೆಗ್ಯುಲರ್ ವರ್ಬ್ ಆದರೆ ಈಟ್ಗೆ ಈಟನ್, ರೈಟ್ಗೆ ರಿಟರ್ನ್ ಅಂತೀವಿ. ರೆಗ್ಯುಲರ್ ವರ್ಬ್ ಆದರೆ ED ಸೇರಿಸಿ ಮಾಡ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಇಸ್ ಫಾರ್ಮ್ಡ್ ಬೈ ಯೂಸಿಂಗ್ ವಿಲ್ ಹ್ಯಾವ್ ಪ್ಲಸ್ V3. ವಿಲ್ ಬಂದಮೇಲೆ, ವುಡ್ ಬಂದಮೇಲೆ, ಕುಡ್, ಕ್ಯಾನ್ ಏನೇ ಬಂದರೂ ಹ್ಯಾಸ್ ಬರೋದಿಲ್ಲ, ಹ್ಯಾವ್ ಮಾತ್ರ ಬರುತ್ತೆ. ಅದು ಹಿ ಶೀಟ್ ಆಗಿರ್ಬೋದು, IUVD ಆಗಿರ್ಬೋದು. ಪ್ಲಸ್ V3 ಯೂಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡೋಣ. ಐ ವಿಲ್ ಹ್ಯಾವ್ ರಿಡನ್ ಹಾರ್ಸ್ ಬೈ ದ ಎಂಡ್ ಆಫ್ ದಿಸ್ ವೀಕ್. ಬೈ ದ ಎಂಡ್ ಆಫ್ ದಿಸ್ ವೀಕ್ ಅಂದರೆ ಸ್ಯಾಟರ್ಡೇ, ಸಂಡೇ ಇರಬಹುದು. ಪರ್ಫೆಕ್ಟ್ ಆದ ಟೈಮ್ ಹೇಳಿಲ್ಲ. ಹಾರ್ಸ್ ಅಂದರೆ ಕುದುರೆ ಅವತ್ತು ಸಿಗಬೇಕು. ಸಿಕ್ಕಾಗ ನಾನು ಕುದುರೆನ, ಅಂದರೆ ಕುದುರೆ ಸಿಗೋ ಚಾನ್ಸ್ ಇದೆ, ಅದಕ್ಕೆ ಇವರು ಹೇಳ್ತಾ ಇದ್ದಾರೆ. ಆದರೆ ಕುದುರೆ ಸಿಕ್ಕೋದು ಫ್ಯೂಚರಲ್ಲಿ, ಇವತ್ತು ಸಿಕ್ಕಿಲ್ಲ.
ಇವತ್ತು ಮಂಡೇ ಇರ್ಬೋದು, ಟ್ಯೂಸ್ಡೇ ಇರ್ಬೋದು, ವೆನ್ಸ್ಡೇ ಇರ್ಬೋದು. ಆದರೆ ಎಂಡ್ ಆಫ್ ದಿ ವೀಕ್ ಅಂತಂದರೆ ಸ್ಯಾಟರ್ಡೆ ಸಂಡೇ ಆಗಬೇಕು. ಆವಾಗಲೇ ಸಿಗೋದು ಕುದುರೆ ಸಿಕ್ಕಾಗ ನಾನು ಅದನ್ನು ಓಡಿಸ್ತೀನಿ. ಐ ವಿಲ್ ಹ್ಯಾವ್ ರಿಡನ್ ಹಾರ್ಸ್ ಬೈ ದ ಎಂಡ್ ಆಫ್ ದಿಸ್ ವೀಕ್. ಅಂದರೆ ರೈಟ್ ನಾವು ಇವಾಗ ಕುದುರೆ ಕೈಯಲ್ಲೂ ಇಲ್ಲ, ನಾನು ಓಡಿಸೋ ಚಾನ್ಸ್ ಇವತ್ತಿಲ್ಲ, ನಾಳೆ ಇಲ್ಲ, ನಾಡಿದ್ದಿಲ್ಲ. ಆದರೆ ಬೈ ದ ಎಂಡ್ ಆಫ್ ದಿಸ್ ವೀಕ್ ದೇರ್ ಈಸ್ ಎ ಪಾಸಿಬಿಲಿಟಿ. ಈ ಥರ ಪಾಸಿಬಿಲಿಟಿ ಇದ್ದಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. This structure is used for an action that will happen in time future. ಈಗಾಗಲೇ ನಾವು ಹೇಳಿದ್ವಲ್ಲ, ಕುದುರೆ ಇನ್ನೂ ಸಿಗೋದು ವೀಕೆಂಡಲ್ಲಿ. ಫ್ಯೂಚರಲ್ಲಿ ಅಂದರೆ ಯಾವಾಗಲೂ ನಮಗೆ ಆಗುವಂತಹ ಒಂದು ಕೆಲಸನ ನಾವು ಇವಾಗ ಹೇಳಬೇಕಾದ್ರೆ ಹೇಗೆ ಹೇಳೋದು? ಸೊ ಇವತ್ತು ಪ್ರೆಸೆಂಟ್ ಕಂಡೀಷನ್ ಇವತ್ತು ಆ ಥರ ಇಲ್ಲ. ಆದರೆ ನೋಡಿ, ಇಲ್ಲಿ ಇದೊಂದು ಹೇಳ್ತಾರೆ. ಇಲ್ಲಿ ಯಾರೋ ಒಬ್ಬರು ಅಥ್ಲೆಟ್ ಇದ್ದಾರೆ. ಈ ಅಥ್ಲೆಟ್ ಹೇಳ್ತಾ ಇದ್ದಾರೆ, ವೆನ್ ಐ ಆಮ್ ಏಬಲ್, ಅಂದರೆ ಇವಾಗ ಅವ್ರಿಗೇನೋ ತೊಂದರೆ ಇದೆ, ಕೈಕಾಲು ನೋವಿರ್ಬೋದು, ಕೈಕಾಲಲ್ಲಿ ಗಾಯ ಆಗಿರ್ಬೋದು, ಇವತ್ತು ಓಡ್ಲಿಕ್ಕಾಗಲ್ಲ ಅವ್ರಿಗೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ, ವೆನ್ ಐ ಆಮ್ ಏಬಲ್ ಅಂದರೆ ನನಗೆ ಎಬಿಲಿಟಿ ಬಂದಾಗ, ಕೇಪಬಲ್ ಆದಾಗ, ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ 400 ಮೀಟರ್ಸ್. ಅಂದರೆ 400 ಮೀಟರ್ಸ್ ಕಾಂಪಿಟೇಷನ್ನಲ್ಲಿ ಓಡಲಿಕ್ಕೆ ನಾನಿನ್ನು ತಯಾರಿ ನಡೆಸ್ತಾ ಇದ್ದೀನಿ, ನನಗಿನ್ನು ಎಬಿಲಿಟಿ ಬಂದಿಲ್ಲ, ಅಥವಾ 400 ಮೀಟರ್ಸ್ ಓಡೋಷ್ಟು ಎಬಿಲಿಟಿ ಬಂದಿಲ್ಲ. ನಂಗೆ ಬಂದಾವಾಗ ವೆನ್ ಐ ಆಮ್ ಏಬಲ್ ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ 400 ಮೀಟರ್ಸ್. ಅಂದರೆ ಈ ಅಥ್ಲೀಟ್ ಹೇಳ್ತಾ ಇದ್ದಾರೆ, ರೈಟ್ ನಾವು ಅಂದರೆ ಇವತ್ತಿನ ಸ್ಥಿತಿನಲ್ಲಿ, ಇದು ಸಿಚುವೇಷನಲ್ಲಿ ಇದು ಸಾಧ್ಯ ಇಲ್ಲ. ಬಟ್ ದಿಸ್ ಈಸ್ ಎನ್ ಆ್ಯಕ್ಷನ್ ಆಫ್ಟರ್ ಪ್ರೆಸೆಂಟ್ ಆ್ಯಕ್ಷನ್. ಆ್ಯಂಡ್ ಪ್ರೆಸೆಂಟ್ ಆ್ಯಕ್ಷನ್ ಏನು? ವೆನ್ ಐ ಆಮ್ ಏಬಲ್, ನಾನು ಯಾವಾಗ ಏಬಲ್ ಆಗ್ತೀನಿ ಅಂತ, ಇದನ್ನು ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ನೆಕ್ಸ್ಟ್ ಅದರ ರಿಸಲ್ಟ್ನ ಫ್ಯೂಚರ್ ಪರ್ಫೆಕ್ಟಲ್ಲಿ ಹೇಳಿದ್ದಾರೆ. In conditionals, if both the sentences are said in future, it confuses the listener. For example, I'll go, I'll have reached Mysore. If I'll go, soon after if, will use ಮಾಡಬೇಡಿ, ಕ್ಯಾನ್ ಯೂಸ್ ಮಾಡಬೇಡಿ, ವುಡ್ ಯೂಸ್ ಮಾಡಬೇಡಿ. ಇಟ್ ಈಸ್ ಪಾಸಿಬಲ್ ಓನ್ಲಿ. ಅಂದರೆ ನೀವು ಇವಾಗ ಯಾವುದೋ ಒಂದು ಕಂಡೀಷನ್ ಬಂದರೆ, ಇದು ಕಂಡೀಷನ್ ಸಪ್ಲೈ, ಇದು ಇಫ್ ಅನ್ನೋದು ಒಂದು ಕಂಡೀಷನಲ್. ಆ ಇಫ್ ಅನ್ನೋ ಅಂಥ ಕಂಡೀಷನಲ್ ಏನು ಹೇಳುತ್ತಂದರೆ, ನಾನು ಇವಾಗ ಹೋದರೆ, ಇಫ್ ಐ ಗೋ ನಾವ್ ಐ ವಿಲ್ ಹ್ಯಾವ್ ರೀಚ್ಡ್ ಮೈಸೂರ್. ನಾನು ಈಗ ಹೊರಟ್ರೆ ಐ ವಿಲ್ ಹ್ಯಾವ್ ರೀಚ್ಡ್ ಮೈಸೂರ್, ನಾನು ಮೈಸೂರನ್ನ ರೀಚ್ ಆಗಿರ್ತೀನಿ. ಈ ಟೈಮ್ ಯಾವಾಗ ರೀಚ್ ಆಗಿರ್ತೀನಿ? ಟೈಮ್ನ ಯಾವತ್ತೂ ಹೇಳೋದಿಲ್ಲ. ಇಫ್ ಈ ಥರದ ಸೆಂಟೆನ್ಸ್ನಲ್ಲಿ ಇದು ರೈಟ್ ಸೆಂಟೆನ್ಸ್ ಏನಂದರೆ, ಇಫ್ ಐ ಗೋ ಐ ವಿಲ್ ಹ್ಯಾವ್ ರೀಚ್ಡ್ ಮೈಸೂರ್. ಅಂದರೆ ನಾನೀಗ ಬಿಟ್ಟರೆ ತಾನೇ ನಾನು ಮೈಸೂರಿಗೆ ಹೋಗೋಕ್ಕೆ ಸಾಧ್ಯ ಆಗಿರುತ್ತೆ. ಈಗ ಬಿಡೋದೇ ಇಲ್ಲ ಅಂತಂದರೆ, ಅಂದರೆ ಈಗ ಸ್ಟಾರ್ಟೇ ಮಾಡಲ್ಲ ಅಂದರೆ ನಾನು ಮೈಸೂರು ತಲುಪೋದು ಯಾವಾಗ? ಆ ಥರದ ಸೆಂಟೆನ್ಸ್ ಹೇಳಬೇಕಾದ್ರೆ ಹೀಗೆ ಹೇಳಬೇಕು. ಎರಡೂ ಕಡೆ ವಿಲ್ ಯೂಸ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. Sequence of actions in conditionals can be said first in present tense and the result in future perfect. First ಅಂದ್ರೇನು? ಇಫ್ ಐ ಆಮ್ ಏಬಲ್, ಇದು ಪ್ರೆಸೆಂಟ್ ಟೆನ್ಸು. ಅಂದರೆ ಇದೊಂದು ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ ಹೇಳಬೇಕಂದ್ರೆ, ಅಂದರೆ ನಾನು ಈಗ ಮಾಡಿದ್ರೆ, ಈಗ ಬಿಟ್ಟರೆ, ಇಫ್ ಐ ಗೋ ನಾವ್ ಐ ವಿಲ್ ಹ್ಯಾವ್ ರೀಚ್ಡ್ ಮೈಸೂರ್. ಸೊ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಅಂದರೆ ಫಸ್ಟ್ ಆ್ಯಕ್ಷನ್ನ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಅದರ ರಿಸಲ್ಟ್ ಆ್ಯಕ್ಷನ್ ಇರುತ್ತೆ, ಕಾನ್ಸಿಕ್ವೆನ್ಸ್ ಏನಿರುತ್ತೆ, ಅದನ್ನು ನಾವು ಫ್ಯೂಚರ್ ಪರ್ಫೆಕ್ಟಲ್ಲಿ ಹೇಳಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇಫ್ ಯು ಇನ್ವೈಟ್ ಮೀ ನೌ, ನೀನೀಗ ನನ್ನನ್ನು ಕರೆದ್ರೆ ಐ ವಿಲ್ ಹ್ಯಾವ್ ಕಮ್, ನಾನು ಬಂದಿರ್ತೀನಿ. ಅಂದರೆ ನೀನು ಕರೆಯೋದೇ ಇಲ್ಲ, ನೀನು ನನ್ನನ್ನು ಇನ್ವೈಟೇ ಮಾಡೋದಿಲ್ಲ ಅಂದರೆ ಐ ವಿಲ್ ಹ್ಯಾವ್ ಕಮ್ ಅಂತ ನಾನು ಹೇಗೆ ಹೇಳಿ? ಇನ್ವಿಟೇಷನ್ ಕೊಟ್ಟರೆ ಮಾತ್ರ ಯಾರಾದರೂ ಒಬ್ಬರು ಬರ್ತಾರೆ. ನಾವು ಇನ್ವೈಟೇ ಮಾಡಲ್ಲ ಅಂದರೆ ಅವ್ರು ಹೇಗೆ ಬರ್ತಾರೆ? ಹಾಗಾಗಿ ಪ್ರೆಸೆಂಟ್ ಇನ್ವೈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ, ವಿಲ್ ಹ್ಯಾವ್ ಅನ್ನೋದು ಫ್ಯೂಚರ್ ಪರ್ಫೆಕ್ಟಲ್ಲಿ ಇರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಮಾಡಬೇಕಾದ್ರೆ ಗಮನಿಸ್ಬೇಕು ನಾವು, ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಕಮ್. ಅಂದರೆ ಕಮ್ ಅನ್ನೋದು ಇಲ್ಲಿ V3 ಅಂತ ಅನ್ಕೋಬೇಕು ನಾವು. ವಿಲ್ ಅನ್ನೋದು ಮಾಡಲ್, ಟು ಹ್ಯಾವ್ ವರ್ಬ್ ದಟ್ ಈಸ್ ಹ್ಯಾವ್, ಆ್ಯಂಡ್ ದೆನ್ ಕಮ್ ಅನ್ನೋಂಥ ಒಂದು V3ನ ನಾವು ಸೇರಿಸಿದ್ದೀವಿ. Future perfect is used only when there is connection between the present events and future proceedings. ಯಾವಾಗ ನಾನೀಗ ಮಾತಾಡುವಾಗ ಏನು ಒಂದು ಮುಂದಿನ ಇವೆಂಟಿಗೆ ಏನು ಸಂಬಂಧ ಇದೆ, ಅದಕ್ಕೊಂದು ಕನೆಕ್ಷನ್ ಇರಬೇಕು, ಅದಕ್ಕೊಂದು ಲಿಂಕ್ ಇರಬೇಕು. ಆವಾಗ ಮಾತ್ರ ನಾನು ಫ್ಯೂಚರ್ ಪರ್ಫೆಕ್ಟ್ನ ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಪ್ರೆಸೆಂಟ್ ಟೈಮ್ನಲ್ಲಿ ಏನಿದೆ ಅದನ್ನು ನಾನು ಏನೂ ಹೇಳೋದಿಲ್ಲ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಮಾತ್ರ ಯೂಸ್ ಮಾಡಿದ್ರೆ ಆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಏನಿದೆ ಅದು ಯಾರಿಗೂ ಅರ್ಥ ಆಗಲ್ಲ ಸರಿಯಾಗಿ. ಅಂದರೆ ಐ ಕೆನಾಟ್ ಕಮ್ಯುನಿಕೇಟ್ ಇಟ್ ಪ್ರಾಪರ್ಲಿ. ಇಫ್ ಐ ವಾಂಟ್ ಟು ಕಮ್ಯುನಿಕೇಟ್ ಪ್ರಾಪರ್ಲಿ ಐ ಹ್ಯಾವ್ ಟು ಯೂಸ್ ದ ಫಸ್ಟ್
part of the sentence in the present tense, and then as a result, as a consequence, next should be in the perfect tense form. Let us have a look at this example. If I start now, I'll have reached Delhi after 3 days. If I start now, ಅಂದರೆ ಈಗ ನಾನು ಬಿಟ್ಟರೆ I'll have reached Delhi. ನಾನು ಡೆಲ್ಲಿನ 3 ದಿನ ಬಿಟ್ಟು ತಲುಪ್ತೀನಿ. ಸೊ ಡೆಲ್ಲಿನ ನಾನು 3 ದಿನ ಬಿಟ್ಟು ತಲುಪ್ತೀನಿ ಅಂತಂದರೆ ಈಗಲೇ ಬಿಡಬೇಕು. ಅದನ್ನು ತಲುಪಬೇಕು ಅಂತಂದರೆ ಈಗಲೇ ಬಿಡಬೇಕು. ಐ ಹ್ಯಾವ್ ಟು ಸ್ಟಾರ್ಟ್ ನಾವ್. ಸೊ ಸ್ಟಾರ್ಟ್ ಅನ್ನೋದು ಪ್ರೆಸೆಂಟ್ ಟೆನ್ಸಲ್ಲಿದೆ. ವಿಲ್ ಹ್ಯಾವ್ ರೀಚ್ ಅನ್ನೋದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಈ ಫ್ಯೂಚರ್ ಪರ್ಫೆಕ್ಟ್ನ ಅರ್ಥ ಮಾಡ್ಕೋಬೇಕಂದ್ರೆ ಕಂಡೀಷನಲ್ಸ್ ಅಂದರೆ ಇಫ್ ಅನ್ನೋದನ್ನು ನಾವು ಬಳಕೆ ಮಾಡಲೇಬೇಕು. ಅವಾಗ ಮಾತ್ರ ಇದು ಅರ್ಥ ಆಗುತ್ತೆ. ಈ ಮೊದಲನೇ ಪಾರ್ಟ್ ಇದೆಯಲ್ಲ, ಇಫ್ ಐ ಸ್ಟಾರ್ಟ್ ನೌ ಅನ್ನೋದನ್ನು ಏನು ಹೇಳೋದೇ ಇಲ್ಲ ಅಂದರೆ ಐ ವಿಲ್ ಹ್ಯಾವ್ ರೀಚ್ಡ್ ಡೆಲ್ಲಿ ಆಫ್ಟರ್ 3 days ಅಂದರೆ ಇನ್ಕಂಪ್ಲೀಟ್ ಫ್ರೇಸ್ ಆಗುತ್ತೆ, ಇನ್ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಆ ಸೆಂಟೆನ್ಸ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾವು ಫ್ಯೂಚರ್ ಪರ್ಫೆಕ್ಟ್ನ ಪ್ರೆಸೆಂಟ್ ಟೆನ್ಸ್ನ ಕನೆಕ್ಷನ್ ಜೊತೆಗೇನೆ, ಲಿಂಕ್ ಜೊತೆಗೇನೆ ಯೂಸ್ ಮಾಡಬೇಕು. ಶೀಲ್ ಹ್ಯಾವ್ ಬೇಕ್ಡ್ ಎ ಕೇಕ್ ಟು ನೈಟ್. ಇವತ್ತು ರಾತ್ರಿಗೆ ಅವಳೊಂದು ಕೇಕ್ನ ರೆಡಿ ಮಾಡಿರ್ತಾಳೆ. ಅಂದರೆ ಇನ್ನೂ ಈಗ ಸ್ಟಾರ್ಟ್ ಮಾಡಿದಾಳೋ ಇಲ್ಲೋ ಗೊತ್ತಿಲ್ಲ, ಮಾಡ್ತಾ ಇದ್ದಾಳೋ, ಪ್ರಾಸೆಸ್ಸಲ್ಲಿ ಇದ್ದಾಳೋ ಇಲ್ವೋ ಗೊತ್ತಿಲ್ಲ. ಒಟ್ಟು ಅವಳು ಹೇಳಿದಾಳೆ ರಾತ್ರಿಗೆ ನಾನು ರೆಡಿ ಮಾಡಿರ್ತೀನಿ ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಶೀಲ್ ಹ್ಯಾವ್ ಬೇಕ್ಡ್ ಎ ಕೇಕ್, ಶಿ ವಿಲ್ ಹ್ಯಾವ್ ಬೇಕ್ಡ್ ಎ ಕೇಕ್ ಟು ನೈಟ್. ರಾತ್ರಿಗೆ ಅವಳು ರೆಡಿ ಮಾಡಿರ್ತಾಳೆ. ಮಾಡಿದಾಳೆ ಅಲ್ಲ, ಮಾಡಿರ್ತಾಳೆ. ದ ಆ್ಯಕ್ಷನ್ ವಿಚ್ ವಿಲ್ ಬಿಗಿನ್ ಇನ್ ಫ್ಯೂಚರ್ ಅಂದರೆ ಅವಳು ಇವಾಗ ಶುರು ಮಾಡಿದಾಳೆಲ್ಲ ಗೊತ್ತಿಲ್ಲ, ಮುಂದೆ ಯಾವಾಗಲೂ ಶುರು ಮಾಡ್ತಾಳೆ, ಮತ್ತು ಅದಾದಮೇಲೆ ಇನ್ನೊಂದು ಫ್ಯೂಚರ್ ಟೈಮಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಇನ್ನೊಂದು ಸಣ್ಣ ಪ್ರಯತ್ನ. ಸೊ ಬನ್ನಿ, ಐ ವಿಲ್ ಹ್ಯಾವ್ ಅಂತ ಹೇಳಿ ಇನ್ನೊಂದು ಈ ಕಾನ್ಸೆಪ್ಟ್ನ ಹೇಳ್ಕೊಂಡು ಬೈ 7 PM. ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಐ ವಿಲ್ ಹ್ಯಾವ್ ಬಾಟ್ ದ ಡ್ರೆಸ್ ಬೈ 7 PM. ಐ ವಿಲ್ ಹ್ಯಾವ್ ಬಾಟ್ ದ ಡ್ರೆಸ್. ನಾನು 7 ಗಂಟೆ ಅಷ್ಟೊತ್ತಿಗೆ ಒಂದು ಡ್ರೆಸ್ನ ಕೊಂಡ್ಕೊಂಡು ಬಂದಿರ್ತೀನಿ. ಐ ವಿಲ್ ಹ್ಯಾವ್ ಗಾನ್ ದೇರ್ ಬೈ 7 PM. ಐ ವಿಲ್ ಹ್ಯಾವ್ ಇನ್ವೈಟೆಡ್ ಹಿಮ್ ಬೈ 7 PM. I will have informed the news by 7 PM. I will have done it by 7 PM. I will have sent him by 7 PM. I will have said like this by 7 PM. ಅಂದರೆ ಐ ವಿಲ್ ಹ್ಯಾವ್ ಆದಮೇಲೆ ಕೆಳಗಡೆ ಇರೋದನ್ನು ಯೂಸ್ ಮಾಡಿಕೊಂಡು ನಾನು ಹೇಳಿದ ರೀತಿಯಲ್ಲೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ದಿಸ್ ಗಿವ್ಸ್ ಯು ಎ ಲಾಟ್ ಆಫ್ ಪ್ರಾಕ್ಟೀಸ್ ಟು ಯುವರ್ ಟಂಗ್. ಆ್ಯಂಡ್ ಟಂಗ್ ಟ್ರೈನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ವಾಂಟ್ ಟು ಲರ್ನ್ ದ ಸ್ಪೋಕನ್ ಇಂಗ್ಲೀಷ್. By observing, by training your tongue, by training your mind, you can definitely produce better sentences. You can definitely pick up English in a better way. That is the only way. Let us understand why the practice material is given. I'll have dash, I'll have by night. By night, ಇಲ್ಲಿ by 7 PM ಇದೆ, ಇಲ್ಲಿ by night ಇದೆ. I'll have stopped by night. ಏನನ್ನು ನಿಲ್ಲಿಸಬೇಕಾಗಿದೆ ರಾತ್ರಿ ಅಷ್ಟೊತ್ತಿಗೆ. I'll have taken money by night. I'll have bought the watch by night. I'll have written notes by night. I'll have cooked. ನೋಡಿ, I will have ಅಂತ ಹೇಳ್ಬೇಡಿ. I'll have cooked by night. I'll have corrected the mistake by night. I'll have closed the door by night. So this is how you have to practice. I will have anta helbidi, I'll have anta heli. So that is how you can definitely pick up the language, and this helps you a lot in picking up the language. A few more sentences. ಇದನ್ನು ನೀವು ಚಿಟ್ ಚಾಟ್ ಥರ ಯೂಸ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್, ಟ್ರೈನ್ ಯುವರ್ ಸೆಲ್ಫ್. ಈಗ ನೋಡಿ, ವೇರ್ ವಿಲ್ ಯು ಹ್ಯಾವ್ ಗಾನ್. ಈ ಗಾನ್ ಅನ್ನೋ ಒಂದು ವರ್ಡ್ ಇಟ್ಕೊಂಡು ವೇರ್ ವಿಲ್ ಯು ಹ್ಯಾವ್ ಗಾನ್. ಸೇ ಒಬ್ಬರು ಈ ಥರ ಕೇಳಿದ್ರೆ ಇನ್ನೊಬ್ರು ಹೇಳ್ತಾರೆ ಐ ವಿಲ್ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್. ವೈ ವಿಲ್ ಯು ಹ್ಯಾವ್ ಗಾನ್? ಐ ವಿಲ್ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್ ಬಿಕಾಸ್ ಐ ಹ್ಯಾವ್ ಗಾಟ್ ಎ ಮ್ಯಾರೇಜ್ ಪಾರ್ಟಿ. ಹೌ ವಿಲ್ ಯು ಹ್ಯಾವ್ ಗಾನ್? ಐ ವಿಲ್ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್ ಬೈ ಬಸ್. ವೆನ್ ವಿಲ್ ಯು ಹ್ಯಾವ್ ಗಾನ್? ಐ ವಿಲ್ ಹ್ಯಾವ್ ಗಾನ್ ಟು ಬ್ಯಾಂಗ್ಳೂರ್ by tomorrow morning. So ಒಂದು ವರ್ಡ್ನ ಇಟ್ಕೊಂಡು ವೇರ್ ವಿಲ್ ಹ್ಯಾವ್ ಟೇಕನ್, ವೈ ವಿಲ್ ಯು ಹ್ಯಾವ್ ಟೇಕನ್, ಹೌ ವಿಲ್ ಯು ಹ್ಯಾವ್ ಟೇಕನ್, ವೆನ್ ವಿಲ್ ಯು ಹ್ಯಾವ್ ಟೇಕನ್ ಅಂದರೆ ಅಟ್ಲೀಸ್ಟ್ 4 ಸೆಂಟೆನ್ಸಸ್ನ ನೀವು ಮಾತಾಡ್ತೀರ. ಹೀಗೆ ಮಾತಾಡ್ತಾ ಪ್ರಾಕ್ಟೀಸ್ ಮಾಡೋದನ್ನು ಕಲಿತ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್. ನೋಡಿ, ಇಲ್ಲಿ ಎಷ್ಟೊಂದು ವರ್ಡ್ಸ್ ಇದೆ. ಇಲ್ಲಿ ಈ ಲೆಫ್ಟ್ ಸೈಡ್ನಲ್ಲಿ ಕಲರ್ಫುಲ್ ಆಗಿರುವಂಥ ಗ್ರೀನ್ ಆ್ಯಂಡ್ ಬ್ಲೂನಲ್ಲಿರುವಂಥ ಈ ಫ್ರೇಸಸ್ನ ಯೂಸ್ ಮಾಡಿಕೊಂಡ್ರೆ ನೀವು varieties of sentences you can produce by using these verbs. All the verbs are given in V3 form, and you can definitely, they are all ready to use. You can just by using this, you can, if you take the help of a friend, you can definitely produce many sentences. So please practice. OTP ಅಂತಂದ ಬಂದಾಗಲೆಲ್ಲ always think that it is for you,
to train your tongue, and if you practice you can give a lot of training to your tongue, and that is how you can without your knowledge you will be picking up the language, and you can ಬೇಕು ಅಂದಾಗ ಅದು ನಿಮಗೆ ಬರುತ್ತೆ. This is how I learned, and I feel that you can also learn in the similar way. When we want to talk about the work that has not been done and is proposed to be done by some time in future or in some provided conditions, we use future perfect tense form. ಯಾವಾಗ ನಮಗೆ ಕೆಲಸ ಇನ್ನೂ ಆಗಿಲ್ಲ, ಕೆಲಸ ನಡೀತಾ ಇದೆ ಅಂದರೆ ನಾವು ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಕೆಲಸ ಇನ್ನೂ ಆಗಿಲ್ಲ ಆದರೆ ಶುರುವಾಗಿದೆ, ಆದರೆ ಮುಗ್ದಿಲ್ಲ, ಆವಾಗ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಇದರ ಟೈಟಲ್ಲೇ ಹೇಳೋ ಹಾಗೆ ಪ್ರೆಸೆಂಟಲ್ಲಿ ಪರ್ಫೆಕ್ಟ್ ಆಗಿಲ್ಲ ಇನ್ನೂ, ಅಂದರೆ ಕೆಲಸ ಮುಗ್ದಿಲ್ಲ. ಪಾಸ್ಟಲ್ಲಿ ಕೆಲಸ ನಡೆದೇ ಇಲ್ಲ, ಅದು ಪಾಸ್ಟಲ್ಲೇ ಪರ್ಫೆಕ್ಟ್ ಆಗಿದ್ದರೆ ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಅಂತಿದ್ವಿ. ಮಾತಾಡುವ ಸಮಯದಲ್ಲಿ ಅದು ಕೆಲಸ ಮುಗ್ದಿದ್ರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅಂತಿದ್ವಿ. ಆದರೆ ಕೆಲಸ ಶುರುವಾಗಿದೆ ಆದರೆ ಮುಗ್ದಿಲ್ಲ, ಅಂದರೆ ದಟ್ ಹ್ಯಾಸ್ ನಾಟ್ ಬೀನ್ ಡನ್. ಆದರೆ ಮುಂದೆ ಆ ಕೆಲಸ ಮುಗಿಯುತ್ತೆ ಅಂತ ನಮಗೊಂದು ಹೋಪ್ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ? ಇಟ್ ಈಸ್ ಪ್ರಪೋಸ್ ಟು ಬಿ ಡನ್. ಯಾವಾಗ? ಸಮ್ ಟೈಮ್ ಇನ್ ಫ್ಯೂಚರ್. ಅಥವಾ ಇನ್ನೊಂದು ಸಾಧ್ಯತೆ ಯಾವುದು? ಇನ್ ಸಮ್ ಪ್ರೊವೈಡೆಡ್ ಕಂಡೀಷನ್ಸ್. ಅಂದರೆ ಯಾವುದೋ ಒಂದು ಕಂಡೀಷನ್ನಲ್ಲಿ ಅದು ಕಂಪ್ಲೀಟ್ ಆಗತ್ತೆ. ಆ ಕಂಡೀಷನ್ ಕೊಡದಲೇ ಇದ್ದರೆ, ಆ ಒಂದು ವಾತಾವರಣ ಇಲ್ದಲೇ ಇದ್ದರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಸೊ ಈ ಥರದ ವಾಕ್ಯಗಳನ್ನು ಮಾಡಬೇಕಾದ್ರೆ ಕೇಳಿಸ್ಕೊಳ್ಳಿಕ್ಕೆ ಮೊದಲು ಸ್ವಲ್ಪ ಕಷ್ಟ ಆಗಬಹುದು, ಆದರೆ ನೋಡ್ತಾ ನೋಡ್ತಾ ಇಷ್ಟಪಡ್ತಾ ಹೋದರೆ ಸಾಧ್ಯತೆಗಳು, ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಇದನ್ನು ಕಷ್ಟ ಅಂತ ನೋಡ್ದಲ್ಲೇ ಏನೋ ಹೇಳ್ತಾ ಇದ್ದಾರೆ, ಇದನ್ನು ನಾವು ಕೇಳಿಸ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ ಅಂತ ಹೋದರೆ ಪ್ರಾಯಶಃ ಇದು ಕಷ್ಟ ಆಗಲಿಕ್ಕಿಲ್ಲ.